ನಮ್ಮ ಈಚೆ ಕಡೆ ಮನೆಗೆ ಬಂದು ನೋಡ್ರಿ ನಮ್ಮ ಲೈಟ್ ಐತೆ. ಏನು ಮಾಡಕತ್ತಿ ವಿಜಿ? ಮಸಾಲೆ ಇಲ್ಲಿ ಒಗ್ಗರಣೆ ಮಸಾಲೆ ಬೇಕತ್ತೀನಾ? ನಮಸ್ಕಾರ ಎಲ್ಲರೂ ಹೆಂಗಿದ್ದೀವಿ? ಆರಾಮದಿರಿ? ನಾನು ಈಗ ಲಾಗ್ ಶುರು ಮಾಡಕತ್ತೀನಿ ನೋಡ್ರಿ. ಈಚೆ ಕಡೆ ಮನೆಗೆ ಬಂದಿಂದ ನಮ್ಮ ಇಷ್ಟೊತ್ತನ ಜಲ್ದಿನೂ ಬಂದಿ ನೋಡಿ. ಟೈಮ್ ಎಷ್ಟಾಗೈತಿ? ನಾವು ಇಲ್ಲಿ ಎಷ್ಟಕ್ಕೆ 5ಕ್ಕೆ ಬಂದೇವೆ. ಕರೆಕ್ಟ್ 5 ಗಂಟೆಗೆ ಬಂದೇವೆ. ಈಗ 6 ಆಯ್ತು. 6 ಆಯ್ತು. 7 6 ಆಯ್ತು ನೋಡಿ. ವಾಚ್ ಐತೆ ಕರೆ ಅದ್ರ ಟೈಮ್ ಕಾಣಿಸ್ಕೊಂಡು ಮಸಾಲೆ ಏನಂತ ನಮ್ಮ ವಿಜಿಗೆ ಚಿಕನ್ ಬೇಕಂತ. ಹಂಗಾಗಿ ಚಿಕನ್ ತೊಗೊಬರಕತ್ತಾರ. 1 ತಿಂಗಳು ಇಲ್ಲೇ ಇರ್ತೇನೆ ನಾನಿಲ್ಲ. ನಮ್ಗೆ ಅಲ್ಲಿ 3 ದಿನ ಆದಿ ಮತ್ತೆ ಇಲ್ಲಿ ಇರ್ಲ 3 ದಿನ ಏನಕ್ಕೆ ನಿನಗಂತ ದೊಡ್ಡ ಹಾಕೊಂಡು ಕೇಳ್ಬೇಕಲ್ರಿ ಇಟ್ಕೊತಾರ ಏನಿಲ್ಲ ಅಂತೇಳಿ ಹೋಗಿಲ್ಲ. ನಮ್ಮ ವಿಜಿ ರೊಟ್ಟಿ ಮಾಡ್ಯಾಳ, ಬಿಸಿ ರೊಟ್ಟಿ ಮಾಡ್ಯಾಳು. ನನಗೋಸ್ಕರ ಸ್ಪೆಷಲ್ ಆಗಿ ಚಿಕನ್ ರೆಡಿ ಆಗತೈತಿ. ಅದಕ್ಕೆ ನೋಡ್ರಿ ಹೇಳೋದು, ಅಪರೂಪಕ್ಕೊಮ್ಮೆ ಎಷ್ಟ ತವ್ರ ಮನೆಗೆ ಬರ್ಬೇಕು, ಯಾವಾಗ್ಲೂ ಇಲ್ಲೇ ಇರಬಾರ್ದು ಅಂತೇಳಿ. ಎಲ್ಲರಿಗೂ ಅಂದ್ರೆ ಕೆಲವ್ರು ಕೇಳ್ತಿದ್ದಾರಲ್ಲ ದೊಡ್ಡನ ಮನೆಗೆ ಬರಂಗಿಲ್ಲ ಅಂತೇಳಿ ಇವತ್ತು ಬಂದೇನು ನೋಡ್ರಿ. ಏನು ಮಾಡೋದು ಹೇಳಿ ಹೋಗೇನ? ಈಗ ಬಾತ್ ಹಿಡಿದವಪ್ಪ ಈಕಿ ಹೆಣ್ಮಗಳು ಚೆನ್ನಾಗಾಗ್ಯಾವ ನಮ್ಮ ಅಜ್ಜಿ. ಎಡಿ ಮೇಲೆ ಮುಚ್ಚುದು ಅಲ್ಲಿದ ತೊಗೊಂಬಂದಿರ ಮನ್ಯಾಗಿಂದ ಮತ್ ಇಲ್ಲ ಅಲ್ಲಿ ಎಲ್ಲಾ ಹುಡುಕ್ಯಾಟ್ ಸಿಗೋತ್ ಹೋಯ್ತಿದ್ದ ಅಕ್ಕಿ ಅಂತೇಳಿ ಐತಿ. ಅದ್ ಇಕ್ಕಿದ್ ಸಣ್ಣ ಒಂದಂತ ತಲೆ ಅದೇ ಇರ್ಬೇಕಂದ್ರೆ ಊರಾಗಿಂದ ಇದನ್ನ ಕೊಟ್ಟಿದ್ನಲ್ಲ ವಿಜಿ, ಎಲ್ಲ ಬಾಗಲ್ ಪಡ್ದಾಗ ಕೊಟ್ಟಿರ್ಕಿಲ್ಲ ನಿನಗ ಸುದ್ದ ಮಾಡಂತೇಳಿ. ಹಳದಿದ ಅದು 2 ಕಲರ್ ಐತಲ್ಲ ಕೆಳಗಿನ ಬಿಚ್ ಇಲ್ಲ ಬಾಗಿಲು ಪಡ್ದ. ಒಂದ್ ಈಕಿ ಹಣದ ಕರಿಯಮ್ಮನ ಗುಡಿಗೆ ಕೊಟ್ಟಿವ್, ಇದಕ್ಕೆ ಎಲ್ಲಮ್ಮನ ಗುಡಿಗೆ ಒಂದ್ ಎಳ್ದಿದ್ದು ಅಷ್ಟ್ ಚಂದ ಅಂದೇಳು. ಅಂತದೊಂದ್ ಚಂದ ಅಂದ್ ಬಾಕಲಿಗೆ ಏನಿ ಹೂವ ಮಾಡೇನಿ ಸ ನಾವು ಅದನ್ನ ಕಮಾನ್ ಪಡ್ದಕ್ಕೆ ಜೋಡಿಸೋದಷ್ಟ. ಇನ್ನ ಹೂ ಕಡಿಮೆ ಬಿದ್ದಾವ ಅದಕ್ಕ ಮಾಡ್ಕೊಂಡು ದೊಡ್ಡದ ಕಲ್ಮೇಶ್ವರ ಜಾತ್ರೆ ದೊಡ್ಡ ಕಮಾನ್ ಪಡ್ದೇನ ಹೊಂದ್ಕೊಂಡ್ಬರ್ತೇನೆ. ಹಾಲ್ ಕಲರ ಸೊಳೆ ಕಲ್ಮೇಶ್ವರ ಜಾತ್ರೆಗ ಕಟ್ಟಾಗಿದ್ನಿ. ಯಾವ ಜಾತ್ರೆ ಮೇಲೆ ಈಕಿ ಕಟ್ಕೊಂಡ್ ನನ್ ಸಲ ನಡ್ಸಕ್ ಅಡ್ಡಾಡಿ ವರ್ಷ ಮಾಡ್ರಿ ದುಮ್ಶಾನ. ಈಗ ಮತ್ತು ಕಲ್ಮೇಶ್ವರ ಜಾತ್ರೆ ಸೀಸನ್ಕ ಬಂದ ಒಂದು ರುದ್ರಾಭಿಷೇಕ ಮಾಡಿಸ ಬೇಡ್ಕೊಂಡಿದ್ದೀವಿ ಅಂತ ನಾವು ಮಾಡ್ಸಿಲ್ಲ ಅಂತ ಹಂಗ ಜೋಳ ತಗ್ಸಂಗ ಎಲ್ಲಿ ಹನುಮಪ್ಪಗನ ಕಲ್ಮೇಶ್ವರ. ಅದಕ್ಕೆ ನಿನ್ಗ ಆ ಜಾತ್ರೆಗೆ ಅಂದ್ರೆ 2 ವರ್ಷ ಆಯ್ತು ಬರಾಕತ್ ನೋಡಂತ ಹೇಳ್ತಾಳ. ನಿಮ್ಗ ಗೊತ್ತು ನಿಮ್ ದೇವ್ರು ನಿಮ್ಮ ಹರಕಿ ನಿಮ್ಗ ಗೊತ್ತು. ನಂಗ್ ನೆನಪೈತಿಲ್ಲ ಅಂತ ಅದ್ರ ನಾವ್ ಕಳ್ಳಿ ಕೊಪ್ಪಕ್ಕೆ ಹೋಗಿ ತಗಸ್ಕೊಂಡ್ ಬಂದೀವಿ. ಜೋಳ ಅಲ್ಲೇ ದೀಡ್ ನಮಸ್ಕಾರ ಹಾಕಿ ತಾಯಿ ಮಗನು ಇಲ್ಲಿ ಅವಂಗ ಹೋಗ್ಲಿಲ್ಲ ನಾವ್ ಕಲ್ಮೇಶ್ವರ್ಗೆ. ಅದಕ್ಕ ನಿನ್ಗ್ ಬರಾಕತ್ತತಿ ಕಲ್ಮೇಶ್ವರ್ಗೆ ನಮಸ್ಕಾರ ಹಾಕಿದೇಲ್ ನೀ ಇಲ್ಲೇ ಕಲ್ಮೇಶ್ವರ ಗುಡಿಯಾಗ ಹಾಕ್ಯಾಳ ನೋಡು. ಹಾಕಿನಿ ದೀಡ್ ನಮಸ್ಕಾರ ಹಾಕೇನಿ. ರುದ್ರ ಅಭಿಷೇಕ ಮಾಡಿಲ್ಲ. ಈಗ ನಿರಂತರ ನಿಮ್ ಅಜ್ಜನ್ ಮಾಡ್ಸೇನ್ ಬಿಡು, ನಿರಂತರ ಐತದ ಸಾವತನ ಐತದ ಆ ಅಭಿಷೇಕ ಅಲ್ಲ ರುದ್ರ ಅಭಿಷೇಕ. ನೋಡ್ರಿ ಅತ್ತೆ ಸೊಸ್ತ್ಯಾರು ಏನಾರ ಮನಿ ಸುದ್ದಿ ಮಾತಾಡ್ತಾರ. ನವೀನ್ ಅವ್ರು ಮಾತಾಡೋದ್ನ ಬಾಯಿ ತಕೊಂಡ್ ನೋಡ್ಕೊಂತ ನಿಂತ್ಕೋದ. ನಾವ್ ಹಿಂದೂ ಗೊತ್ತಿರಂಗಿಲ್ಲ ಮುಂದೆ ಗೊತ್ತಿರಂಗಿಲ್ಲ. ಅವ್ರು ನಿಂತ್ಕೊಳ್ಳಿ. ಇನ್ನು ಗಂಡ ಮನಿಗೆ ಹೋದಿ ನಿಂಗ ನೋಡ ಏನವ ಏನೇನು ಮಾತಾಡಕತ್ತಾರ ಅವರು. ಅಕ್ಕಿದು 13 ಮುಗಿತಂತ 13 12 ಹಂಗಿಕ್ಕಿದು 13 12 ಮುಗುತನ ಕಲೀಲಿಕ್ಕಿ ಓದಿಸ್ಬೇಕು ನೀವು. ಸೌಂಡ್ ಕಡಿಮೆ ಇಡುವಪ್ಪ, ಪೂರ್ತಿ ಕಡಿಮೆ ಏನು ಮಾಡಂಗಿಲ್ಲ. ಯಾಕೆ ಗೊತ್ತಾಗಲ್ಲ ಸೌಂಡ್ ಕಡಿಮೆ ಇಡೋದಿಟ್ಟು. ನಾ ಯಾಕೆ ಮಾಡ್ಲಿ ಏನು ಓದಾಕ ಬರ್ತದ ಸೌಂಡ್ ಕಡಿಮೆ ಇಡೋದು. ಓದ್ಬೇಕನ್ನೋಲ್ಲ ಹೇಳ್ಕುಲಿ ಅಂದ್ರೆ ಅಂತಾಳ ಯಾರ ಓದ್ತಾನಾಳ ಅಂತಾಳ. ಅಲ್ಲಿ ಕುಂತ ಅದು ಅಕ್ಕಂತರಿ ಬಾಳ ಕೊಡ್ಬೇಕಂತ ಯಾರು ಎತ್ತುವರೆ ಯಾರು ಅಂತ ಸುಮ್ಕುಂತ ಅವ್ರು ಬಂದಾಗ ಹೇಳಲ್ಲ. ಅವ್ರು ಕೊಟ್ಟೆ ಇಕ್ಕಿದ ಕೊಡ್ದು ಎಲ್ಲ ಮೊಡ್ಕ ಆಗೈತಿ. ಇಲ್ಲಿ ಒಳಗ ಹೊಕ್ಕ ಏನ್ ಬೇಕಂತಿಂತ
ಕೊಟ್ಟೆ ಬಟ್ ಏನಾರು ತಗೋದು ಇವನ್ ತಗೋದು ನೀ ತೊಗೊಂಡಿಲ್ಲ ಅಂತ ದುಡ್ಡು ಚಿಕ್ಕನ್ ಪಕ್ಕನ್ ದೊಡ್ಡ ಕುಕ್ಕರ್ ತಗೋತಂತೆ ಕುಕ್ಕರು ಇಡ್ಲಿ ಮಣಿ ಅಂತ ತಗೋದು ಬಾಳ್ಯಾಕ ಬರ್ತಾನ ನಾ ತಮಗ ಮತ್ ಮಸಾಲೆ ಜಾಣಿ ಬೆಳ್ಳಿ ಬಂಗಾರ ಅಲ್ಲ ಜಾಣಿ ಮತ್ತೇನ್ ಮಾಡಿದ್ರಿ ಹೇಳಿದ್ಕೂಲ ಅಂದ್ರೆ ಏನಂತಾನ ಎಡದನೇ ಇರ್ತೇವೆ ಬೆಳಿ ಬಂಗಾರ ಏನ್ ಮಾಡ್ತಿ 4 ಮಂದಿ ಮಕ್ಕಳು ಬಂದ ಬೇಕಂತ ಜಾಣಿ ತಗೊಳ ಮುಂದೆ ಬ್ಯಾಡ ಅಂದಿದ್ದೇನ ಸಸಿ ಬರ್ತಿತ್ತಿಲ್ಲ ಹಂಗಾರ ಸಸಿ ಯಾಕೆ ಕೊಡ್ತಾಳ ಮತ್ತೀಗ ನನ್ ಸಸಿ ನನ್ ಸಸ್ತಿ ಅಂತಂದಾಗ್ಲ ಮತ್ತ ಅಲ್ಲೇ ನನ್ಗ ಬಿದ್ದ ಇಲ್ಲ ಅವ್ರು ಬಿಟ್ಟು ಬಂದಾರ ಅವನಿಗೆ ನಾ ನಮ್ ಕಿರಣಪ್ಪನ ಹೇಳ್ತೆ ಹೌದನ್ನಂತ ರಾಜಾರಾಣಿ ಕಾಟ ರಾಜಾರಾಣಿ ಸಾಲಿ ಕಾಲ ಚಲೋ ಆದ್ರ ರಾಜಾರಾಣಿ ಕಾಟ ಚಲೋ ಓದ್ತಾನ ಮತ್ತ ಅವನೇಲಿ ಅವ್ನ್ ಕಲಿಯಾಕ ಹಚ್ಚುದ ಅವ್ನ್ ಒಟ್ಟ ತನ್ನ ಅರಿವಿ ತಾನು ಉಕ್ಕೊಳ್ದು ಅಭ್ಯಾಸ ಆಗಿ ಮಾಡಕ್ ಹಚ್ಚಿಬಿಟ್ಟ ಅಲ್ಲೇ ಇಡುದು ಅವ್ನು ಸಾಲ್ಯಾಗ ಎಲ್ಲಿ ಸಾಲಿ ನೋಡ್ತಾರ ನೋಡಿ ಒಟ್ಟ ಸಾಲ್ಯಾಗ ಇಡ್ಬೇಕು ಅವ್ನು ಮನೆಯಾಗ ಇಟ್ರ ಇವ್ರು ಹೇಳನ ಕಸ ಹೊಡಿ ಅನ್ನಾರ ಬಾಂಡೆ ಬೆಳಗ ಅನ್ನಾರ ಪರ್ಚಿ ಒಳಗ ಅನ್ನಾರ ಯಾರು ಕೊಟ್ಟಾರ ಈಗ 4 ಪೂಜೆ ದಿನ ಅಕ್ಕೆ ತಗೋರೈತಿ ರೊಕ್ಕ ಹಾಕ್ತೇನೆ ಮಾಮ ತಗೊಂಡ್ ಚಂದ ಐತೆ ನೀವು ಚಲೋ ಇದು ಜೋಡಿನೇ ಅವೆರಡು ಜೋಡಿ ಇದೊಂದು ಸಪ್ರೇಟ್ 5 ತಲ ತಗೊಂಡ್ ಕಲರ್ ಚಂದ ಕ್ವಾಲಿಟಿ ಚಲೋ ಅಲ್ಲ ರೊಕ್ಕ ಎಷ್ಟು ಕೊಟ್ಟೈತಿ ನಮ್ ಕಿರ್ನ್ ತಂದಾನ ನೋಡ್ರಿ ಅದ ಲಕ್ಷ್ಮಿಗೆ ಎರ್ಸಾಕ ಚಲೋ ಅದ ತಗೊಂಬರ ಅದಕ್ಕೆ ರೊಕ್ಕ ಕೊಡ್ತೇನೆ ಹೆಚ್ಚೆ ತಗೊಳ್ಳಿ ಮೇಡಮ್ ಇದು ಪೂಜೆ ಮುಗಿಸ್ಕೊಂಡ ಕೊಟ್ಟೆ ಅಂದ್ರಣ್ಣ ಹಾಕಿ ಏನು ಉಳಿಯಾಕಿನ ಉಬ್ಬು ನಿಂದಿರ್ತಾ ಎಷ್ಟೆಷ್ಟು ಅಂತ ತಿಳ್ತಾರೆ 2 ವರ್ಷದ ಒಂದೊಂದು ಎಷ್ಟು ಹೇಳ್ತೇನೆ ನಾನು ಇದು ಚಲೋ ಐತೆ ನೋಡಿ ಕೈಯಾಗ ಇದು ಬಂತು ನೋಡಿ ಅವ್ನು ಹೇಳ್ಬೇಡ ಪೇಪರ್ ಇದ್ದಂಗೆ ಇದು ಚಲೋ ಐತೆ ನೋಡಿ ಇದು ಐತಿ ಕ್ವಾಲಿಟಿ ಚಲೋ ಐತಿ ಚಂದ ಐತೆ ಅಲ್ಲಿ ಚಂದ ಇರಲ್ತೆ ಕೈಯಾಗ ಕ್ವಾಲಿಟಿ ಅವ್ನು ಹೇಳಬೇಡ ಈಗ ಕ್ವಾಲಿಟಿ ಚಲೋ ಐತಿ ಸುತ್ತರ್ಗೆ ಗೊಂಡೆ ಒಳಗನ್ನ ಇರಲ್ತೆ ಮತ್ತ ಪತ್ತಲ್ಗಳು ತಗೋಬೇಕಾದ್ರೆ 2 ಕಡೆ ದಡಿ ಮಾಡ್ಬೇಕು ಹಿಂಗ ಅಂದ್ರ ತಗೋಬೇಕ ಒಂದ ಕಡೆ ಒಂದು ಹೇಳಬೇಡಿ ಅದನ್ನ ಇದು ಅರಿವೆ ಹೇಳ್ತ ಕೈಯಾಗ ಹೇಳ್ತೈತಿ ನೀವು ಏನ ಅಂದೆಲ್ಲ ನನಗ ಇಟ್ಕೊಂಡ್ ತಿಕ್ಕಾಡ್ತಿ ಏನ ಅಂದೆಲ್ಲ ಈಗ ಇವ್ನು ಹೇಳಬೇಡ ಈಗ ಇವನು ಉಟ್ಕೊಂಡ್ ಕುರ್ಚಿ ಹಾಕೊಂಡ್ಬರೋದು ಹೋಳ್ ಬರೋದು ಸಾಕಾತ ನಿಮ್ಮ ಅತ್ತಿ ಈತ ಇರೋ ಕೆಲ್ ಮತ್ತಕ್ಕೆ ಹಾಸಿಗದಷ್ಟು ಕಾಲು ಚಾಚೋ ಕೆಲ್ ಮತ್ತ ಈಕಿ ಚಾಳಿನ ಹಂಗ ಐತ್ ನೋಡಿ ಮನ ಸೇಮ್ ಈಗ ಹೆಂಗ್ ಮಾಡ್ದ ಹಂಗ ನಾ ಅಂತಿರ್ತಾನೆ ಇದ್ದಾಗ ಫುಲ್ ದುಂದ್ ಮಾಡ್ತಿ ಇರ್ಲಾಗ ಕುಂದಿರ್ತೀನಿ ಸುಮ್ನ ಅಂತ ಹೇಳ್ದೆ ಮುಂದ್ ಇವತ್ತಿನ ನಾಳೆ ಬಂದಿತ್ತು ಅನ್ನಂಗಿಲ್ಲ ಮತ್ತ ಅಂದ್ರಬಾರ್ದಕ್ಕೆ ಮಗಳ ಮಮ್ಮಿಗೆ ಬೈತಾನ ಬರೀ ಮುಂದಿಂದ ವಿಚಾರ ಮಾಡ್ತೀರ ಸಾಯಾರ ನೀವು 3 ಒಂದಲ್ಲಿ ಕ್ವಾಲಿಟಿ ಬೇರೆ ಅದ ಒಂದ ಮಾಡತ್ತು ನೋಡ ಇವೇನು ಯಾವಿಲ್ಲ ಇವ್ 4 ಸೀರೆ ಹಾಕ್ತಂದ್ರೆ 5 ಸೀರೆ ಹಾಕ್ತಂದ್ರೆ ಸಿರಿ ಇದು ಕಡಿ ಮುಗಿಸಾಕಂತೇಳಿ ಅದನ್ನ ಮಾಡಿಬಿಟ್ಟು ಬೇಕಾದಾಗ ಇದು ಮಾಡ ಚಂದ ಸಿಂಪಲ್ ಯಾರು ಗ್ರ್ಯಾಂಡ್ ಆಗಿರೋ ಊಟಗಳಾಗಿಲ್ಲ ಯಾವಾಗ ಮಾಡೋದು ಇನ್ನೂ ಒಂದ್ ತಿಂಗಳ ಇವಾಗ ಸೀರೆನ 500 ಹಾಕಾರ 200 ಅಂದ್ರ ಬೇಕು ಎಲ್ಲ ಅದಿಲ್ಲ 200 ನಾನ ರೊಕ್ಕ ಕೊಡ ಅತ್ತಿಗೆ ಹೋಗ್ತಾಳು ಕೊನ್ನೂರ್ಗೆ ತಗೊಂಡ್ತಾಳ ರೊಕ್ಕ ಕೊಟ್ರ ಬಾಳ್ ಕೊಡ್ಬೇಕು ರೊಕ್ಕ ತರ್ತಾಳೆ ಗರ್ಬಿ ಹುಡುಗರಿಗೆ ಬಂತ ಎಲ್ಲಾರ್ಗಿ ಬಂದ ಅಕ್ಕಿ ನೀರಿಗೆ ನಂಗೆ ಆಗೋಲ್ಲ ಅಂತೇಳಿ ನಾ 5 ಸೀರೆ ಅದ ಮೂರ್ತಿ 5 ವರ್ಷದ ಇರ್ತಂಗೆ ಅದೀತ ಕಾಣ್ತಿತ್ತ ಎಷ್ಟು ಕೊಡ್ತ ನಮ್ ತೀರ್ತಾವ ತಂದೇನೆ
ಆಕಿ ಚಂದಿಲ್ಲ ಪ್ಯಾಂಟ್ ಹಾಕಿ ಮಾಡೋ ಮಜೂರಿ GST ಕ್ಯಾಶ್ ಕೊಟ್ರೆ GST ತಗೊಳ್ಳೋದಿಲ್ಲ. ನಮ್ಮ ಕಿರ್ಟಲ್ ಪ್ಯಾಂಟ್ ಆಗಿ ಚಂದಿಲ್ಲ ಐದ ಓದಿದ್ಯಾ ಹಂಗಲ್ಲ ಇದ್ರು ಅದಾವ ಅಲ್ಲೇನ ಕತ್ರ ತಗೋತೀರಿ ಶಾಸಕಂಗೆ ನೀವೇನು ಪೂಜೆ ಮಾಡಾಕ್ ಬರ್ತೈತಿ. ಏನದ ಹೆಂಗ್ ತೊಳಕತ್ತಿ ವಿಜಿ ನೀನ ಹಂಗೆ ತೊಳಕತ್ತಿ ನೀರ್ ಬಾಳ ಬರಾದಂತ ಹೌದು ನೀರ್ ಏನು ಮಾತಾಡಿ ಈಗ ನೋಡಾಕ್ ಬಂದ ನನಗೆ ಅಭ್ಯಾಸ ಮಾಡ್ಕೊಳ್ಳೋದು ಬಿಟ್ಟು ಟೀ ಬಂದ್ ಮಾಡದೇನ ಟೀ ಬಂದ್ ಮಾಡಿ ಅಭ್ಯಾಸ ಮಾಡ್ಕೊ. ಹಾ ಒಲ್ವಾ ನಾನು ಅಪ್ಪ ಎಲ್ಲೋದನ ಹೌದನಾ ಈಗ ಚಿಕನ್ ತೊಳ್ಯಾಕ ಸರಿ ಏನ ಕಡೆ ಚಿಕನ್ ತೊಳ್ಯಾಕ ಇಷ್ಟು ಟೈಮ್ ತಗೊಂಡ್ರಿ ಅಡಿಗೆ ಮಾಡಿ ಯಾವಾಗ ಹಾಕ್ತಾಳಂತ ನಮ್ ವಿಜಿ ಅಡಿಗೆ ಮಾಡಕ್ಕೆ ಬೋರ್ಲ ಸಂಬಂಧ ವೇಟಿಂಗ್ ಅದ ನಾವು ಮಾಡ್ತೀವಿ ಅನ್ಬೇಕಲ್ಲ ನಮ್ ವಿಜಿ ಚಿಕನ್ ಮಾಡಕ್ ಬರಂಗಿಲ್ಲ ಮಾಡ್ಕೊಂಡಿ ಮತ್ ಮನಗಂಡ ತಿಂತ ಮಗಳ ಯಾವ ಮಗನೇ ಮಾಡೋದು ನೈಟಿ ಹಾಕೋದಿಲ್ಲ ವಿಜಿ ಪೊಲೀಸ್ ಬಂದಾನ ಒಂದ್ ಪೀಸ್ ತಿನ್ನಿಲ್ಲ ನಾವು ಹಸಿಬಿ ಶಂಗ ಐತಿ ಹೋಗಿ ಪೂರ್ವ ಮಾಡ್ಯಾಳ ಪಾಪ ಮಾಡೋದು ಗೊತ್ತಿಲ್ಲ ನಮ್ ವಿಜಿ ಹೊಸದಾಗ ಬಂದಾಗ ಆಕಿ ಏನಂದ್ರೆ ಏನು ಮಾಡಾಕ್ ಬರ್ತಿರ್ಕಿಲ್ಲ ಹೋಗತ್ತ ನನಗೆ ಒಂದ್ 2 ದಿವಸ ಸೇರಿ ನಿಂಗೆ ಗೊತ್ತಾಗತ್ತೆ ನಾ ಅಡಿಗೆ ಮಾಡ್ತಾಳ ನಾ ಮಾಡ್ಕೊಳ್ತೇನೆ ಮಾಡೋದು ಅದಕ್ಕೆ ಸಂಬಂಧ ಅರ್ಧಂಗಿ ಅಂತ ಕನ್ಸ್ಕೊಂಡಿರ್ತಾರ ನಾವ್ ಮಾಡೇ ಮಾಡ್ತಾನೆ ಅರ್ಧಂಗಿ ಅಂದ್ರೆ ಕಷ್ಟದಾಗ ಅಷ್ಟ ಭಾಗಿಯಾಗ ಸುಖದಾಗೂ ಭಾಗಿಯಾಗಬೇಕು ಮಾಡ್ತಾನೆ ಬರೀ ರೊಟ್ಟಿ ಅಷ್ಟ ಮಾಡಿದೆವು ಮಾಡ್ತಾನೆ ಹೋಗ್ನಿ ನೀವ್ ಹೋಗಿ ಎಲ್ಲೆಲ್ಲ ಏನೇನು ಹೋಗ್ನಿ ನೀ ಏಕೆದಕ್ಕ ಇಲ್ಲಾಂದ್ರ ಏನೇನು ಉಳ್ಳಾಗಡ್ಡಿ ಹೆಚ್ಚ ನನಗೆ ಮೊದಲ ನೀ ಕಟ್ ಮಾಡತ್ತೆ ಏನ ನಾ ಮಾಡ್ಲ ಈಗ 3 ಒಲಿ ಅದಾವ ಬೇಕಾದ ಒಲಿ ಮ್ಯಾಗ ನಾನು ಮಾಡ್ತಾನೆ ನೀನು ಮಾಡ ನೋಡ್ಲಾ ನಮ್ಮ ವಿಜಿ ಉಳ್ಳಾಗಡ್ಡಿ ಕಟ್ ಮಾಡಕತ್ತಾಳು. ನಾವು ಚಿಕನ್ ಮಾಡ್ತೇವೆ ಕ್ವಿಕ್ ಆಗಿ ಚಿಕನ್ ಮಾಡಿ ಆಮ್ಯಾಗ ಸಿಗ್ತದೆ ಯಾಕಂದ್ರೆ ನಾನ್ ವೆಜ್ ರೆಸಿಪಿ ಇಷ್ಟಪಡಂಗಿಲ್ಲಲ್ಲ ಕೆಲವ್ರು ಹಂಗಾಗಿ ಈಗ ನಾನು ವಿಜಿ ಎದ್ರಾಗ ಮಾಡ್ಲೆ ಸುಕ್ಕ ಮಾಡ್ಬೇಕಂದ್ರೆ ಕೊಬ್ಬರಿ ಅದ ತುಂಬಾ ಕೊಬ್ಬರಿನ ಹಾಕಿ ಕೊಡ್ತಾವ ಅದಕ್ಕೆ ಅದು ಕಿಚಡಿ ಆದಂಗೆ ಆಗೋದು ಕೊಬ್ಬರಿ ತಗೊಂಡು ಬರೀ ಸುಕ್ಕ ಅಂದ್ರೆ ಏನ ಸುಕ್ಕ ಕೊಬ್ಬರಿ ಹಾಕ್ಬಾರ್ದ ಬರೀ ಖಾರ ಎಣ್ಣೆ ಮಸಾಲೆ ಅಷ್ಟಾಕಿ ಎಣ್ಣೆಗೆ ತಳಸ್ಬೇಕಂದ್ರ ಅಂದ್ರೆ ಸುಕ್ಕ ಅದಕ್ಕೆ ಹಾಕಿಲ್ಲ ಅದು ಸಾಂದಲ್ಲಿ ಇದ್ದಿದ್ದು ಅದು. ನಾವೀಗ ಇಲ್ಲೇ ನಾನ್ ವೆಜ್ ರೆಸಿಪಿನ ಮಾಡಾಕತ್ತೀವಿ. ನಮ್ಮ ವಿಜಿ ಬಗ್ಗೆ ಏನೋ ಕಂಪ್ಲೀಟ್ ಹೇಳಾಕತ್ತಿದ್ದಲ್ಲ ಅನ್ನ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಗಂಡ ಹೆಂಡತಿ ಅಂತಂದರೆ ಇಷ್ಟು ಹೊಂದಾಣಿಕೆ ಇರ್ತಾರ. ಹೆಂಡ್ತಿಗೇನು ಬರಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಗಂಡನಾದರೂ ಅಡ್ಜಸ್ಟ್ ಮಾಡ್ಬೇಕು ಅಂತ ಅನ್ಕೊಳ್ಳೋರು ಇರ್ತಾರಲ್ಲ. ಕೆಲವ್ರು ಅಯ್ಯೋ ನಂಗೆ ಮಾಡೋಕ್ಕೆ ಬರಲಿಲ್ಲ ಅಂದ್ರೂ ನೀನು ಮಾಡಬೇಕು ಅಂತ ಹೇಳೋರು ಇರ್ತಾರೆ. ಅನ್ನ ಹಂಗಿಲ್ಲ. ನಾವು ಸಣ್ಣರಿದ್ದಾಗ ಹೊತ್ತು ಅವ ಎಲ್ಲಾದರೂ ಹೋದ್ರೆ ಅನ್ನನ ನಮ್ಗೆ ಅಡುಗೆ ಮಾಡಿಕೊಡ್ತಿದ್ರು ದೊಡ್ಡನ. ಈಗ ನಾವು ಇಲ್ಲೇ ಅಡುಗೆ ಮಾಡಾಕತ್ತೀನಿ. ಯಾಕಂದ್ರೆ ಎಲ್ಲರಿಗೂ ಎಲ್ಲ ಥರ ಅಡುಗೆ ಬರ್ತಿರಂಗಿಲ್ಲ. ಕೆಲವರು ನಾವು ಹಿಂಗೆ ಏನಾದರೂ ತೋರಿಸ್ತಿರ್ತೇವಲ್ಲ ಇದೇನು ಯಾರಿಗೇನು ಬರಲಾರ್ದು ಅಂಥೇಳಿ ಅಂತಿರ್ತಾರೆ. ಅದು ಅವರು ತಪ್ಪು ಕಲ್ಪನೆ. ಯಾಕಂತಂದ್ರೆ ನಾನು ಹೇಳಿದ್ನಲ್ಲ ನಮ್ಮ ವಿಜಿಗೆ ನಮ್ಮ ಕಡೆ ಎಲ್ಲ ನಮಗೂ ಎಲ್ಲ ಚೈಲ್ಡ್ ಮ್ಯಾರೇಜನ ಅಂದ್ರೆ ಸಣ್ಣ ವಯಸ್ಸಿನಾಗಿದ್ದ ಮದುವೆಗೆ ಅವು ನಮ್ಮ ವಿಜಿದ್ರು ಸೇಮ್ ಹಂಗೆ. ಆಕೆಗೆ ಏಜ್ ಎಷ್ಟಿದ್ದೀವಿ ಅವಾಗ ಗೊತ್ತಿಲ್ಲ. ಈಗ ನಮ್ದು ಅಡುಗೆ ಆತು ಅಡುಗೆ ಮಾಡಂಗಿಲ್ಲ ಅಂತಲ್ಲ. ಯಾಕಂತಂದ್ರೆ ಒಬ್ಬರು ಮಾಡಿದ್ದು ಇಷ್ಟ ಆಕೈತಿ, ಮತ್ತೊಬ್ರು ಮಾಡಿದ್ದು ಇಷ್ಟ ಆಕೈತಿ. ಹಾಗಾಗಿ ನಾನ್ ವೆಜ್ ರೆಸಿಪಿ ಹೆಂಗಂತಂದ್ರೆ ಅನ್ನಾಗ ಅದು ಹೆಂಗಂತಂದ್ರೆ ನೀರು ಹಾಕಿ ಸಾರು ಥರ ಮಾಡ್ತೀವಲ್ಲ ಹಂಗೆ ಬೇಕು. ವಿಜ್ಜಿಗೆ ನನಗೆ ಹೆಂಗೆ ಸುಕ್ಕ ಬೇಕು. ಹಾಗಾಗಿ ನಾವು ನಮ್ಗೆ ಹೆಂಗೆ ಬೇಕು ನೋಡಂಗೆ ನಾವು ಮಾಡ್ಕೊಳಕತ್ತಿದ್ವಿ. ಈಗ ಅಡುಗೆ ಎಲ್ಲ ಆದಿಂದ ನಮ್ಮ ಕೊಳ್ಳಿ ಜೊತೆ ಮಾತುಕತೆ ನಡೆದೈತೆ ನೋಡ್ರಿ ನಮ್ದು. ಈಕೆ ಯಾಕೆ ದಡ್ಡಿ ಆದಂತ ಗೊತ್ತಿಲ್ಲ. ಮತ್ತು ಎಷ್ಟು ಹೆದರ್ತಾವ ಗೊತ್ತೇನ್ರಿ ಈಕೆ ಸಿಕ್ಕಾಪಟ್ಟಿ ಹೆದರ್ತಾವ. ಯಾಕೆ ಹೆದರ್ತಾವ ಗೊತ್ತಿಲ್ಲ. ಒಟ್ಟು ಎಷ್ಟು ಅಂದ್ರೆ ಒಂದು
80% ನನ್ನ ಗುಣನ ಹೋತಾಳ. ಅದ್ರ ಮುಂದೆ ನಾನು ಹೆಂಗಂದ್ರೆ ಮದುವೆ ಆದಿಂದ ಧೈರ್ಯ ಆದ್ಮೇಲೆ ಈಗ ಏನ್ ಮಾಡ್ತಾಳ ಗೊತ್ತಿಲ್ಲ. ಅದಿಲ್ಲ ಅಂದ್ರೆ ಕತ್ತಲ್ ಕಷ್ಟ ಹೆದರ್ತಿದ್ದೆ ನಾನು. ಕತ್ಲ ಉಳ್ಕೆದ್ಗೆ ಎದಕ್ಕೂ ಹೆದರ್ತಿರ್ಕಿಲ್ಲ, ಈಗ ಎಲ್ಲದಕ್ಕೂ ಹೆದರ್ತಾಳ. ಅದಿಲ್ಕೊಳ್ಳಿ ಅದಿಲ್ಲ ಮಾತಾಡಂಗಿಲ್ಲ. ಹಾಯ್ ಫ್ರೆಂಡ್ಸ್ ಮರ್ತಾಳಕ್ಕಿಲ್ಲ, ಎಲ್ಲ ಮರ್ತಾಳಕ್ಕೆ. ಸ್ವಾಮಿ ಯಾಕೆ ಕೇಳಿ ಕೇಳಿಸ್ಕೊತೀವಿ ಅವ್ರು ಮಾಡಿ ಅಂದ್ರೆ ಒಂದ್ ಚಾಕ್ಲೇಟ್ ಕೊಡ್ತೀನಿ ಸೇವಿಸ್ಬಿಡು ಅಂತ ಆಟ ಮಾಡಂತೆ. ಇಲ್ಲಿ ಲೆವೆಲ್ ನೋಡಿದ್ರೆ ನೀ ಅದಷ್ಟ ಮಾತ ಅಲ್ಲಿ ಲೆವೆಲ್ ಹೋದ್ರೆ ಯಾರು ದೊಡ್ಡ ಅನ್ನೋದು ಗೊತ್ತಿರೋದಿಲ್ಲ, ಪಬ್ಲಿಕ್ ಮಾಡೋದಿಲ್ಲ ಅವ್ರು. ಈಗ ಎಲ್ಲರೂ ಗ್ರ್ಯಾಂಡ್ ಮಾಡ್ತಾರ. ಇರೋ ಕಬ್ಬಕ್ಕೆದ ನಮ್ಮ ತಂದಾಗ ಮಾಡಿ ಸಾಲ ಮಾಡಿ ಏನ್ ಮಾಡಕ್ಕೆ 1 ಲಕ್ಷ ರೂಪಾಯಿ ಗಂಡ ಐತಿ ಕೊಡಿ ಸಾಲ ಕೊಡ್ಲಿ ಅವ್ರು 1 ಲಕ್ಷ ರೂಪಾಯಿ. ನನ್ನ ಗಂಡ ಕೇಳಿದ್ರೆ ನನಗೆ ಕೇಳೋದು ನನ್ನ ತಲಿದ್ರೆ ಕೊಡ್ತೇನೆ. ಈಗಿನ ಏನ್ ಕುಂದ್ರಿಸಿ ಇಡೇ ನಮ್ ತೊಳಾರ ಗಡ್ಡೆ ಐತಿ ಅಟ್ರು ಎಲ್ಲರೂ ಯಾಕಿನ್ನು ಸಣ್ಣಕ್ಕದ ಬಿಡ್ರಿ. ಈಗ ಯಾಕೆ ಬರೀ ಮುಂದೆ ಓಡ್ತಾವ ಏನು ಹಾಫ್ ಬ್ಯಾಡ ಮಂದಿ ಎಲ್ಲ ಸೋಳ ಬಿಡುವ ಅವ್ರು ಮಾತಾಡೋದು. ನೋಡ್ಲ ಇಲ್ಲಿ ನಾ ಹೇಳ್ದಂಗ ನಮ್ಮ ಮನೆ ಇಲ್ಲದಾನ ನಾವ್ ಹೇಳ್ದಂಗ ಎಲ್ಲ ಇವ್ರು ಹಂಗ ಆಗ್ಲಾರ ಸುದ್ದಿ ಮಾತಾಡ್ಕೊಂಡ್ ಕುಂದ್ರು. ಮಾತಾಡಕ್ಕೇನು ಅಲ್ಲ ನಾ ಮಾಡೋ ಲೆಕ್ಕಕ್ಕೆ 2 ವರ್ಷ ಬಿಡಪ್ಪ ನನ್ನ ಮಾತು ಕೇಳಂದೆ. ಹೆಣ್ಮಕ್ಳ ಋತುಮತಿ ಆದ್ರೆ ಕೆಲವೊಂದು ಕಡೆ ಭಾಳ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಮೊದಲು ನಾವು ಸಣ್ಣವರಿದ್ದಾಗ ಕೆಲವ್ರು ಮಾಡ್ತಿದ್ರು, ಕೆಲವೊಬ್ರು ಇಲ್ಲ. ಅವ್ರ ಮನ್ಯಾಗ ಶಾಸ್ತ್ರ ಸಂಪ್ರದಾಯ ಹೆಂಗಿರ್ತಾವಲ್ಲ ಹಂಗೆ ಫಾಲೋ ಮಾಡ್ತಿದ್ರು. ನಮ್ಮ ಮನೆಯಲ್ಲಿ ಅಂತಂದ್ರೆ ಫಸ್ಟ್ ಹೆಣ್ಮಗಳಂತಂದ್ರೆ ನಾನು, ಅಪ್ಪನ ಹಿರಿ ಮಗ ಅಲ್ಲ. ಅಲ್ಲೇ ನಮ್ಮ ಮನೆತನದಾಗ ಹಿಂಗೆ ಕುಂದ್ರಿಸಿ ಆರತಿ ಮಾಡೋ ಸಂಪ್ರದಾಯ ಇರಲಿಲ್ಲ ಅಂತ. ಅದನ್ನ ಯಾರ್ದೂ ಏನೂ ಕೇಳಲಿಲ್ಲ, ಯಾಕಂದ್ರೆ ನನ್ನ ಸಣ್ಣ ವಯಸ್ಸಲ್ಲಿನ ಮದುವೆ ಫಿಕ್ಸ್ ಆಗಿತ್ತಲ್ಲ. ಹಾಗಾಗಿ ಏನು ಮಾಡ್ತಾರೆ ಅಂತಂದ್ರೆ ಸಣ್ಣ ವಯಸ್ಸಲ್ಲಿ ಮದುವೆ ಫಿಕ್ಸ್ ಆಗಿತ್ತಂತಂದ್ರೆ ಹುಡುಗನ್ನು ಕರೆಸಿ ಇಬ್ಬರನ್ನು ಜೋಡಿ ಕುಂದಿರಿಸಿ ಆರತಿ ಎಲ್ಲ ಮಾಡಿ ಫಂಕ್ಷನ್ನ ಗ್ರ್ಯಾಂಡಾಗಿ ಮಾಡ್ತಾರೆ. ಹಾಗಾಗಿ ಅವ್ವ ಇಲ್ಲ ನನ್ನ ಫಂಕ್ಷನ್ ಮಾಡಲೇಬೇಕಂಥೇಳಿ ಫಂಕ್ಷನ್ ಮಾಡಿದ್ರು. ಇನ್ನೊಂದು ಏನಂತಂದ್ರೆ ಅಪ್ಪಾಗ ಇಲ್ಲಿ ಕೊಡೋ ಮನಸ್ಸಿರಲಿಲ್ಲ. ಅವಾಗ ಇದೊಂದು ಫಂಕ್ಷನ್ ಆದರೂ ಮಾಡಿದ್ರೆ ಮತ್ತು ಏನು ತೊಂದರೆ ಇರೋಂಗಿಲ್ಲ, ಮುಂದೆ ಯಾವ ಸಮಸ್ಯೆನೂ ಬರೋಂಗಿಲ್ಲ ಅಂಥೇಳಿ ಅವನ ಮೈಂಡ್ ಸೆಟ್ ಹಂಗಿತ್ತಂತ ಅನಿಸ್ತೈತಿ. ಹಾಗಾಗಿ ದೊಡ್ಡ ಗ್ರ್ಯಾಂಡಾಗಿನ್ನ ಮಾಡಿದ್ರೆ ಅಪ್ಪ ಈಗೂ ಬೈತಾನಂದ್ರೆ ನಂಗೆ ಮಕ್ಳಾಗಿಲ್ಲಲ್ಲ ಆ ವಿಷಯಕ್ಕಾಗಿ ಮಾಡಬೇಡ ಅಂತಂದ್ರೂ ನೀನು ಮಾಡಿದ್ದಿ, ಅದಕ್ಕೆ ಈಗ ನನ್ನ ಮಗಳಿಗೆ ಮಕ್ಕಳಾಗಲ್ಲು ಅಂತೇಳಿ. ಅವತ್ತು ಹೆಂಗೆ ಅಂತಂದ್ರೆ ನಾನು ಋತುಮತಿ ಆದಾಗ ಅಪ್ಪ ಮನ್ಯಾಗನೇ ಇರಲಿಲ್ಲ. ಆಡುಗಳಿದ್ದು ಆಡುಗಳು ನೋಡ್ಕೊಂಡು ಹೋಗ್ಬಿಟ್ಟಿದ್ರಿ. ಅವ ಅಲ್ಲೇ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲರನ್ನೂ ಕರ್ಕೊಂಡು ಅಡುಗೆ ಮಾಡಿ, ನಮ್ಮ ಕಡೆ ಅಂದ್ರೆ ಹುಗ್ಗಿ ಫೇಮಸ್, ಹುಗ್ಗಿ ಮಾಡ್ತಾರೆ. ಹುಗ್ಗಿ ಅನ್ನ ಸಾರಾತಿ ಇದನ್ನೆಲ್ಲನೂ ಮಾಡಿದ್ರು. ಹಂಗೆ ಅದ್ರದ್ದು ಕೀರ್ತಿ ವಿಷಯವಾಗಿ ಮಾತಾಡಕತ್ತಿದ್ರು. ಅಣ್ಣ ಏನಂತಂದ್ರೆ ಬೇಡ ಒಬ್ಬಕ್ಕಿದ ಮಾಡಿ ನಾವು ಹಿಂಗೆಲ್ಲ ಅನುಭವ್ಸಾಕತ್ತೇವಿ, ಸುಮ್ಮನೆ ಇಕ್ಕಿದ್ದು ಬೇಡ, ಯಾರನ್ನೂ ಕರೀದು ಬೇಡ, ಏನು ಬೇಡ, ಸಿಂಪಲ್ಲಾಗಿನ ಮಾಡೋಣ ಅಂತೇಳಿ ಹಂಗೆ ಏನೋ ಮಾತಾ ಬಂತದ. ಅವ ಹೆಂಗಂತಂದ್ರೆ ಎಲ್ಲನೂ ದುಂದ ಮಾಡೋದು, ಇರಲಿ ಬಿಡಲಿ ಸಾಲ ಮಾಡಿದ್ರು ಅವನವ್ನು ಮಾಡೇ ಬಿಡೋದು. ಹಂಗೆ ಅದನ್ನ ಮಾತುಕತೆ ಹಂಗೆ ನಾವು ಅದನ್ನ ಅಂದೀವಿ, ಮುಂದಿರೋದಕ್ಕೆ ಯಾಕೆ ಇಷ್ಟು ಮಾಡಾಕತ್ತೀರಿ, ಇರಲಿ ಬಿಡು ಅಂತೇಳಿ. ಯಾಕಂದ್ರೆ ನಮ್ಮ ಮನ್ಯಾಗೂ ಒಬ್ಬಾಕೆ ಹೆಣ್ಮಗಳು, ಸಣ್ಣನಾಗೂ 2 ಗಂಡು ಮಕ್ಳು, ಈಗ ಒಬ್ಬಾಕೆ ಕೀರ್ತಿ ಅಲ್ಲ. ಹಾಗಾಗಿ ನಮಗೂ ಒಂದು ಆಸೆ ಮಾಡೋಣಂತೇಳಿ. ಯಾಕಂದ್ರೆ ಮುಂದೆ ಅದು ಈಗ ಮಾತಾಡಬಾರ್ದು ಖರೇನ ಇಲ್ಲಂತಲ್ಲ. ಹಿಂಗೆ ಮಾತಾ ಏನಾದರೂ ಹಿಂಗೆ ಮಾತಾಡೋ ಮುಂದೆ ಬರ್ತಾವಲ್ಲ ಅವಾಗ ಮಾತಾಡ್ತಿರ್ತಾರೆ. ಈಗ ನಾನ್ ವೆಜ್ ಅಡುಗೆ ಆತ, ಎಲ್ಲರೂ ಊಟ ಮಾಡಕತ್ತೀವಿ ಒಟ್ಟಿಗೆ ಕುಂತ್ಕೊಂಡು. ನಾನ್ ವೆಜ್ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಋತುಮತಿ ಆದರೆ ನಿಮ್ಮ ಕಡೆ ನೀವು ಯಾವ ಊರನ್ನೋರು ಇವೇನೋ ನೋಡಾಕತ್ತೀರಿ, ಮತ್ತು ನಿಮ್ಮ ಕಡೆ ಯಾವ ಥರ ಹಿಂಗೆ ಪಬ್ಲಿಕ್ ಮಾಡ್ತಾರೆ ಅಥವಾ ಪಬ್ಲಿಕ್ ಮಾಡೋಂಗಿಲ್ಲ ಅಂಥೇಳಿ ಕಮೆಂಟ್ ಮೂಲಕನೂ ತಿಳಿಸ್ರಿ. ಮತ್ತು ಪಬ್ಲಿಕ್ ಮಾಡಿದರೆ ಎಷ್ಟು ಅದ್ದೂರಿಯಾಗಿ ಮಾಡ್ತೀರಿ ಫಂಕ್ಷನ್ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ.